ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಂಜನ್. ಏನಿಲ್ಲ, ಇವತ್ತು ಒಂದು 55 ವರ್ಷದ ಅಜ್ಜಿ ಬಂದಿತ್ತು. ಅಜ್ಜಿ ಮೇನ್ ಕಂಪ್ಲೇಂಟ್ಸ್ ಏನಿತ್ತು ಅಂದರೆ ತುಂಬ ಸುಸ್ತಾಗ್ತಿದೆ, ತುಂಬ ಹೊಟ್ಟೆ ನೋವ್ತಿದೆ ಅಂತ ಹೇಳಿ ಬಂದಿತ್ತು. ಡೀಟೇಲ್ ಹಿಸ್ಟ್ರಿ ತೊಗೊಂಡು ಅಜ್ಜಿ ಏನೇನು ಟ್ಯಾಬ್ಲೆಟ್ಸ್ ತೊಗೋತಿದೆ ಅಂತೆಲ್ಲ ಚೆಕ್ ಮಾಡಿ ನೋಡಿದಾಗ ಗೊತ್ತಾಯಿತು, ಅಜ್ಜಿ ದಿನ 2 ಪೇಯ್ನ್ ಕಿಲ್ಲರ್, ಬೆಳಿಗ್ಗೆ ಒಂದು ರಾತ್ರಿ ಒಂದು, ಮಂಡಿ ನೋವು ಮೈಕೈ ನೋವಿಗೆ ಅಂತ ಹೇಳಿ ತೊಗೋತಾ ಇದೆ. ಆಮೇಲೆ ಎಲ್ಲ ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದ್ವಿ, ಎಂಡೋಸ್ಕೋಪಿ ಮಾಡಿದ್ವಿ. ಅದರಲ್ಲಿ ಏನು ಗೊತ್ತಾಯಿತು ಅಂದರೆ ಅಜ್ಜಿ ಹೊಟ್ಟೆಯಲ್ಲಿ ಒಂದು ಹುಂಡಿದೆ, ಅಂದರೆ ಪೆಪ್ಟಿಕ್ ಕಲ್ಚರ್ ಆಗಿತ್ತು. ಇದರಿಂದ ಏನಾಗ್ತಿದೆ, ತುಂಬ ಬ್ಲೀಡಿಂಗ್ ಆಗ್ತಿದೆ, ಇಂಟರ್ನಲ್ ಬ್ಲೀಡಿಂಗ್ ಆಗಿ ಅದರಿಂದ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಿತ್ತು. ಇದರಿಂದ ಅಜ್ಜಿಗೆ ತುಂಬ ಸುಸ್ತಾಗ್ತಾ ಇದ್ದಿದ್ದು. ಇದೇ ಥರ ಇನ್ನೊಂದು ಪೇಷಂಟ್ ಬಂದಿದ್ದರು. ಇವರು 45 ಇಯರ್ ಓಲ್ಡ್ ಮೇಲ್ ಪೇಷಂಟ್. ಇವ್ರ ಮೇನ್ ಕಂಪ್ಲೇಂಟ್ಸ್ ಏನಿತ್ತು ಅಂದರೆ 15 ದಿನದಿಂದ ಅವ್ರದ್ದು 2 ಕಾಲು ಊದ್ಕೊಂಡಿದೆ ಅಂತ. ಅದ್ರ ಜೊತೆಗೆ 3-4 ದಿನದಿಂದ ಸ್ವಲ್ಪ ಯೂರಿನ್ನು ಕಮ್ಮಿ ಬರ್ತಾ ಇದೆ ಅಂತ ಹೇಳ್ತಾಯಿದ್ರು. ಇವ್ರದ್ದೆಲ್ಲ ಡೀಟೇಲ್ ಹಿಸ್ಟ್ರಿ ತೊಗೊಂಡು ಮೆಡಿಕೇಷನ್ಸ್ ಎಲ್ಲ ರಿವ್ಯೂ ಮಾಡಿದಾಗ ಗೊತ್ತಾಯಿತು, ಇವ್ರಿಗೆ ಕ್ರಾನಿಕ್ ಹೆಡ್ಡೇಕ್, ಅಂದರೆ ತುಂಬ ವರ್ಷಗಳಿಂದ ಹೆಡ್ಡೇಕ್ ಇದೆ ಅಂತ. ಪ್ರತಿದಿನ ಅವರು ಒಂದು ಡೋಲೋ 650 ಟ್ಯಾಬ್ಲೆಟ್ ತೊಗೋತಿದ್ರು ಅಂತ. ಆಲ್ಮೋಸ್ಟ್ 2 to 3 ಇಯರ್ಸಿಂದ ಡೋಲೋ 650 ಟ್ಯಾಬ್ಲೆಟ್ ತೊಗೋತಿದ್ರು. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ, ಸ್ಕ್ಯಾನ್ ಎಲ್ಲ ಮಾಡಾದ್ಮೇಲೆ ಏನು ಗೊತ್ತಾಯಿತು ಅಂದರೆ ಅವ್ರದ್ದು ಕಿಡ್ನಿ ಫಂಕ್ಷನ್ ಟೆಸ್ಟ್, ಅಂದರೆ ರೀನಲ್ ಫಂಕ್ಷನ್ ಟೆಸ್ಟಲ್ಲಿ ಕ್ರಿಯಾಟಿನಿನ್ ತುಂಬ ಜಾಸ್ತಿ ಇತ್ತು. ಅದ್ರ ಜೊತೆಗೆ ಹೊಟ್ಟೆ ಸ್ಕ್ಯಾನ್, USG ಅಬ್ಡಮನ್ ಆ್ಯಂಡ್ ಪೆಲ್ವಿಸ್ ಮಾಡಿದಾಗ ಅದರಲ್ಲಿ 2 ಕಿಡ್ನಿ ಫೇಲ್ ಆಗಿದೆ ಅಂತ ಗೊತ್ತಾಗಿದೆ. ಈಗ ಅವರು ಕರೆಂಟ್ಲಿ ಡಯಾಲಿಸಿಸ್ ಮೇಲಿದ್ದಾರೆ. ಈ 2 ಕೇಸಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಒಂದೇ, ಪೇಯ್ನ್ ಕಿಲ್ಲರ್ ಓವರ್ ಯೂಸೇಜ್, ಪೇಯ್ನ್ ಕಿಲ್ಲರ್ನ ಹೆಚ್ಚಾಗಿ ಬಳಸೋದು. ಹಾಗಾದರೆ ಪೇಯ್ನ್ ಕಿಲ್ಲರ್ಸಿಂದ ಏನು ಹೆಲ್ಪ್ ಆಗುತ್ತೆ? ಪೇಯ್ನ್ ಕಿಲ್ಲರ್ಸಿಂದ ಪೇಯ್ನ್ ಅಷ್ಟೇ ಕಮ್ಮಿ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಪೇಯ್ನ್ ಕಿಲ್ಲರ್ಸ್ ಅಂದರೆ ಯಾವುದು ಅಂತ ಕೇಳ್ಬೋದು ನೀವು. ಈ ಪ್ಯಾರಾಸಿಟಮಾಲು, ಡೈಕ್ಲೋಫೆನಕ್, ಐಬುಪ್ರೊಫೆನ್, ಇದನ್ನೆಲ್ಲ ಪೇಯ್ನ್ ಕಿಲ್ಲರ್ಸ್ ಅಂತ ಕರಿತೀವಿ. ಪೇಯ್ನ್ ಕಿಲ್ಲರ್ ಮಿಸ್ಯೂಸ್ ಆದರೂ ಹೇಗಾಗ್ತಿದೆ? ಮೊದಲನೇದು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೊಗೊಳ್ಳೋದು. 2ನೇದು, ಪ್ರತಿದಿನ ತೊಗೊಳ್ಳೋದು. 3ನೇದೇನೆಂದರೆ ಖಾಲಿ ಹೊಟ್ಟೆಲಿ ತೊಗೊಳ್ಳೋದು. 4ನೇದು, ತುಂಬ ನೋವಿದೆ ಅಂತ 2 ಮಾತ್ರೆ ತೊಗೊಂಬಿಡೋದು. ಇನ್ನು ನಮ್ಮ ಜನ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ನೋವಲ್ವಾ, ಇಲ್ಲೇ ಒಂದು ಮೆಡಿಕಲ್ ಸ್ಟೋರ್ಗೆ ಒಂದು ಟ್ಯಾಬ್ಲೆಟ್ ತೊಗೊಂಬಿಡೋಣ ಅಂತ ತೊಗೊಂಬಿಡ್ತಾರೆ. ಈ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಪೇಯ್ನ್ ಕಿಲ್ಲರ್ಸಿಂದ ಆಗಬಹುದಾದಂಥ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಮೊದಲನೇದಾಗಿ, ಹೊಟ್ಟೆಯಲ್ಲಿ ಅಲ್ಸರ್ ಆಗ್ಬೋದು, ಅಂದರೆ ಹೊಟ್ಟೆಯಲ್ಲಿ ಹುಣ್ಣಾಗ್ಬೋದು, ಪೆಪ್ಟಿಕ್ ಅಲ್ಸರ್ ಅಂತ ಕರಿತೀವಿ. ಇದರಿಂದ ರಕ್ತವಾಂತಿ ಕೂಡ ಆಗ್ಬೋದು. 2ನೇದಾಗು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ರೀನಲ್ ಫೇಲ್ಯೂರ್, 2 ಕಿಡ್ನಿಗಳು ಫೇಲ್ ಆಗ್ಬೋದು, ಪೇಷಂಟ್ ಡಯಾಲಿಸಿಸ್ ಡಿಪೆಂಡೆಂಟ್ ಆಗ್ಬೋದು. 3ನೇದು, PP ಜಾಸ್ತಿ ಆಗ್ಬೋದು, ಹಾರ್ಟಿನ ಮೇಲೆ ಒತ್ತಡ ಜಾಸ್ತಿ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಆದಷ್ಟು ಪೇಯ್ನ್ ಕಿಲ್ಲರ್ಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಹಾಗಾದರೆ ಈ ಪೇಯ್ನ್ ಕಿಲ್ಲರ್ಸ್ನ ಸೇಫಾಗಿ ತೊಗೊಳ್ಳೋದಾದರೂ ಹೇಗೆ? ಮೊದಲನೇದು, ಡಾಕ್ಟರ್ಸ್ ಅಡ್ವೈಸ್ ಇಲ್ಲದೆ ಟ್ಯಾಬ್ಲೆಟ್ಸ್ ತೊಗೋಬೇಡಿ. 2ನೇದು, ಖಾಲಿ ಹೊಟ್ಟೆಲಿ ಟ್ಯಾಬ್ಲೆಟ್ಸ್ ತೊಗೋಬೇಡಿ. 3ನೇದು, ಆದಷ್ಟು ಕಮ್ಮಿ ಡೋಸ್ ಮತ್ತು ಆದಷ್ಟು ಕಮ್ಮಿ ದಿನ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ. 4ನೇದು, ಕಾಯಿಲೆಗೆ ಟ್ರೀಟ್ಮೆಂಟ್ ತೊಗೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೋವು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಕಾಯಿಲೆ ಸರಿ ಹೋಗಲ್ಲ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೋವು ಕಮ್ಮಿ ಆಗೋಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ತುಂಬ ಈಸಿ, ಆದರೆ ಆ ಟ್ಯಾಬ್ಲೆಟ್ಸಿಂದ 2 ಕಿಡ್ನಿ ಹೋದ್ಮೇಲೆ ಲೈಫ್ ಅಷ್ಟು ಈಸಿ ಅಲ್ಲ. ಟೇಕ್ ಕೇರ್.